ಗುಡ್ ಮಾರ್ನಿಂಗ್ ಎವ್ರಿ ಒನ್. ಏನು ಮಾಡತ್ತೀರಿ? ವೆಲ್ಕಮ್ ಬ್ಯಾಕ್ ಟು ಮೈ ಸೆಕೆಂಡ್ ವ್ಲಾಗ್. ಆ್ಯಂಡ್ ಈಗ ಎದ್ದೀನಿ, ಟಿಫಿನ್ ಮಾಡೋನು, ರೆಡಿ ಮಾಡಿ ಸ್ನಾನ ಮಾಡಿ ತಿಂದು ನೆಕ್ಸ್ಟ್ ಏನು ಮಾಡಬೇಕು, ವೀಡಿಯೋ ಶೂಟ್ ಮಾಡಬೇಕು, ಆಮೇಲೆ ಕೆಲಸ ಮಾಡಬೇಕು, ಆಫೀಸ್ ಕೆಲಸ ಮಾಡಬೇಕು. ನಾನು ಇವತ್ತು ಟಿಫಿನ್ ಏನು ಮಾಡಿನಂತ ತೋರಿಸ್ತೀನಿ. ಆ್ಯಕ್ಚುಲಿ ನಾನು ನಿನ್ನೆ ಬ್ಯಾಟರ್ ರೆಡಿ ಮಾಡಿದ್ದೆ, ಅದನ್ನು ವೀಡಿಯೋ ಮಾಡೀನಿ, ಅದನ್ನು ನೋಡ್ಕೊಂಬರ್ರಿ ಫಸ್ಟ್. ಆಮೇಲೆ ನಾನು ಪ್ಯಾನ್ ಕೇಕ್ ಹೆಂಗೆ ಮಾಡೋದು ತೋರಿಸ್ತೀನಿ. ಫುಲ್ ಫ್ಲಫಿ ಪ್ಯಾನ್ ಕೇಕ್ಸ್. ಬ್ಯಾಟರ್ ರಾತ್ರಿನ ರೆಡಿ ಮಾಡಿಟ್ರೆ ಇನ್ನು ಅದು ಫುಲ್ ಫ್ಲಫಿ ಆಗ್ತಾವೆ. ಸೊ ನಿಮಗೂ ಏನಾದರೂ ನೋಡೋದಿದ್ರೆ ನಾನು ನಿನ್ನೆ ರಾತ್ರಿ ರೆಡಿ ಮಾಡಿದ್ದು ವೀಡಿಯೋ ಮಾಡೀನಿ, ಹೋಗಿ ನೋಡ್ಕೊಂಬರ್ರಿ. ಆಮೇಲೆ ನೆಕ್ಸ್ಟ್ ಇದು ಮಾಡೋದು ತೋರಿಸ್ತೀನಿ ನಿಮ್ಗೆ. ಓಕೆ. ನಾ 300 ಗ್ರಾಮ್ ಮೈದಾ ಹಿಟ್ಟು ತೊಗೊಂಡಿನಿ. ನಿಮ್ಗೆ ಎಷ್ಟು ಬೇಕು ನೋಡಿ ಅಷ್ಟು ತೊಗೋರಿ. ಆಮೇಲೆ ನೆಕ್ಸ್ಟ್ ಬೇಕಿಂಗ್ ಪೌಡ್ರ್ ಹಾಕತ್ತೀನಿ 1 ಟೇಬಲ್ ಸ್ಪೂನ್. ಜಾಸ್ತಿ ಹಾಕಬೇಡ್ರಿ. 300 ಗ್ರಾಮಿಗೆ ನಂಗೆ ಎಷ್ಟು ಬೇಕು ಅಷ್ಟು ಹಾಕತ್ತೀನಿ. ಇಫ್ ನೀವು ಏನಾರ ಜಾಸ್ತಿ ತೊಗೊಂಡಿದ್ರಿ ಅಂದ್ರೆ ಹಿಟ್ಟು, ಸೊ ಜಾಸ್ತಿ ಹಾಕೋರಿ. ನಾನು 300 ಗ್ರಾಮ್ ತೊಗೊಂಡಿನಿ, ಅದಕ್ಕೆ 1 ಟೇಬಲ್ ಸ್ಪೂನ್ ಹಾಕಕತ್ತೀನಿ. ಸೊ ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ, ಎಲ್ಲ ಕರೆಕ್ಟ್ ಹಾಕ್ರಿ, ಅಂದ್ರೆ ಮಸ್ತ್ ಫ್ಲಫಿ ಆಗ್ತಾವೆ. ಈಗ ನೆಕ್ಸ್ಟ್ ಬೇಕಿಂಗ್ ಸೋಡಾ ಹಾಕಬೇಕು. ಬೇಕಿಂಗ್ ಸೋಡಾ ಆ್ಯಕ್ಚುಲಿ ಭಾಳ ಹಾಕಕ್ಕೆ ಹೋಗ್ಬೇಡ್ರಿ. ನಾ 1 ಟೀ ಸ್ಪೂನ್ ಹಾಕಿನ ಅಷ್ಟೇ. ಜಾಸ್ತಿ ಹಾಕಿಬಿಟ್ರೆ ಅದರದ್ದೇ ಟೇಸ್ಟ್ ಬಂದುಬಿಡ್ತೈತಿ. ಸೊ ನಾನು 1 ಟೀ ಸ್ಪೂನ್ ಹಾಕೀನಿ. ನಿಮ್ಗೆ ಎಷ್ಟು ಬೇಕು ನೋಡು, ಎಷ್ಟು ಹಿಟ್ಟು ತೊಗೊಂಡಿರ್ತೀರ ಅದ್ರ ಮೇಲೆ ಹಾಕೋಬೇಕು ನೀವು. ಆಮೇಲೆ ನೆಕ್ಸ್ಟ್ 65 ಗ್ರಾಮ್ ಶುಗರ್ ತೊಗೊಂಡಿನಿ ನಾ. 300 ಗ್ರಾಮ್ ಹಿಟ್ಟಿಗೆ ಅಷ್ಟು ಶುಗರ್ ಕರೆಕ್ಟ್ ಆಗ್ತೈತಿ. ನಿಮ್ಗೆ ಜಾಸ್ತಿ ಬೇಕಂದ್ರೆ ಹಾಕೋರಿ, ನಿಮ್ಗೆ ಏನಾರ ಸ್ವೀಟ್ ಜಾಸ್ತಿ ಬೇಕಂದ್ರೆ ಈಗ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಡ್ರಿ ಎಲ್ಲ. ನೀವು ಎಷ್ಟು ಶುಗರ್ ಹಾಕಿರ್ತೀರಿ ನೋಡಿ, ಅದನ್ನೆಲ್ಲ ಶುಗರು ಏನೇನು ಹಾಕಿರ್ತೀರಿ ನೋಡಿ ಎಲ್ಲ ಅದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಅದನ್ನು ತೆಗೆದಿಡ್ರಿ. ಈಗ ನೆಕ್ಸ್ಟ್ ಇನ್ನೊಂದು ಪ್ರಿಪೇರ್ ಮಾಡೋಣ. ಈಗ ಅದಕ್ಕೆ ಎಷ್ಟು ಬೇಕು ನೋಡ್ರಿ ಅಷ್ಟು ಹಾಲು ಹಾಕ್ರಿ. ಹಾಲು ಜೊತೆ ಅದ್ರ ಮೇಲೆ ವೆನಿಲಾ ಎಸೆನ್ಸ್ ಹಾಕ್ಬೇಕು. ಅದು ಎಷ್ಟು 1 ಸ್ಪೂನ್ ಹಾಕ್ಬೋದು, ನೀವು ನಡಿತೈತಿ. ಅದು ಮಸ್ತ್ ಟೇಸ್ಟ್ ಬರ್ತೈತಿ ಇದು ಹಾಕಿದ್ರೆ. ಸೊ ನಾ 1 ಸ್ಪೂನ್ ಹಾಕತ್ತೀನಿ ವೆನಿಲಾ ಎಸೆನ್ಸು. ಆಮೇಲೆ ನೆಕ್ಸ್ಟು ಎಗ್ ಹಾಕೋಬೇಕು. ಸೊ ಎಗ್ ಆ್ಯಕ್ಚುಲಿ 2 ಹಾಕೋರಿ, ನಾ 3 ಹಾಕ್ಕೊಂಡೆ. 2 ಹಾಕೊಂಡ್ರೆ ಕರೆಕ್ಟ್ ಆಗ್ತೈತಿ. 3 ಏನು ಬೇಡ, 2 ಹಾಕೋರಿ. ಇಫ್ ನೀವು ಭಾಳ ಹಿಟ್ಟು ಯೂಸ್ ಮಾಡತ್ತಿದ್ರೆ ಜಾಸ್ತಿ ಹಾಕೋಬೋದು. ಇದು ಹಾಕಿದ್ರೆ ಜಾಸ್ತಿ ಫ್ಲಫಿ ಆಗ್ತಾವೆ ಅಷ್ಟೇ. ನೀವು ಬೇಕಾದ್ರೆ ಜಾಸ್ತಿನೂ ಹಾಕೋಬೋದು, ನಿಮ್ಗೇನಾರ ಎಗ್ ಭಾಳ ಇಷ್ಟ ಇತ್ತಂದ್ರೆ. ನನಗೆ ಎಗ್ ಅಷ್ಟು ಇಷ್ಟ ಆಗಲ್ಲ, ಸೊ ನಾ 2 ಹಾಕ್ಕೊಂಡೀನಿ. ಸೊ ಅದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಬೇಕೆಲ್ಲ. ಮಿಕ್ಸ್ ಮಾಡಿ ಅದು ಇವಾಗ ಇದನ್ನು ರೆಡಿ ಆಯಿತು. ಇದ್ರೊಳಗೆ ಬಟ್ರ್ ಹಾಕ್ಬೇಕು ನೀವು. ಬಟರ್ ಒಂದು ಸ್ವಲ್ಪ ಹಾಕಿರಿ, ನಿಮಗೆ ಎಷ್ಟು ಬೇಕು ನೋಡ್ರಿ ಅದ್ರ ತಕ್ಕಂಗೆ ಹಾಕಿರಿ. ನನಗೆ ಇಷ್ಟೇ ಸಾಕಾಗಿತ್ತು, ಒಂದು 3-4 ಸ್ಪೂನ್ ನಡೀತೈತೆ ಅಷ್ಟು ಹಾಕಿದ್ರೆ. ಸೊ ನಾ ಅಷ್ಟು ಹಾಕಿದ್ದೆ. ಈಗೆಲ್ಲ ಫುಲ್ ಕರೆಕ್ಟಾಗಿ ಮಿಕ್ಸ್ ಮಾಡ್ಬೇಕ್ರಿ, ಎಲ್ಲ ಅದು ಎಗ್ ಮಿಕ್ಸ್ ಆಗೋಂಗೆ ಹಾಲೊಳಗೆ. ಸೊ ಇದನ್ನು ಅದು ಫಸ್ಟ್ ರೆಡಿ ಮಾಡಿರ್ತಿಲ್ಲ ಅದ್ರಾಗ ಹಾಕಿಬಿಡೋದು ನೋಡ್ರಿ ಅಷ್ಟೇ. ಅದನ್ನು ಹಾಕಿ ಈಗ ನೀಟಾಗಿ ಮಿಕ್ಸ್ ಮಾಡ್ಬೇಕು. ಅದನ್ನು ಎಷ್ಟು ಮಿಕ್ಸ್ ಮಾಡ್ತೀರಿ ನೋಡ್ರಿ ಅಷ್ಟು ಫ್ಲಫಿ ಆಗ್ತದೆ. ಕರೆಕ್ಟಾಗಿ ಬ್ಯಾಟ್ರ್ ಜಾಸ್ತಿ ನೀರು ಆಗಬಾರ್ದು, ಜಾಸ್ತಿ ಹಿಟ್ಟೂ ಆಗಬಾರ್ದು, ಆ ಥರ ಮಿಕ್ಸ್ ಮಾಡ್ಬೇಕು. ಫುಲ್ ನೀಟಂಗೆ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಅದು ಹೆಂಗಾಗತೈತಿ, ದೋಸೆ ಥರ ಕಾಣತೈತಿ ಸೇಮ್. ಸೊ ಫುಲ್ ನೀಟಂಗೆ ಅದೆಲ್ಲ ಲಮ್ಸ್ ಹೋಗೋಂಗೆ, ಏನೂ ಇದು ಉಳಿಬಾರ್ದು, ಹಂಗೆ ಗಂಟು ಟೈಪ್. ಫುಲ್ ನೀಟಾಗಿ ಮಾಡ್ಬೇಕು ನೋಡ್ರಿ. ನಾ ಹೆಂಗೆ ಮಾಡತ್ತೀನಿ, ಸೊ ಹಂಗೆ ಮಾಡಿ ಭಾಳೋತನ ಒಂದು 5 to 10 ಮಿನಿಟ್ಸ್ ಕಲಿಸ್ಬೇಕ್ರಿ. ಅದನ್ನು ಫುಲ್ ಮಿಕ್ಸ್ ಮಾಡಬೇಕು. ಆಮೇಲೆ ಮಿಕ್ಸ್ ಮಾಡಿ ಇಡೋದು. ಫುಲ್ ನೈಟ್ ಇಡಬೇಕು. ನೆಕ್ಸ್ಟ್ ಡೇ ಫುಲ್ ದೋಸೆ ಹಿಟ್ಟು ಥರನೇ ಉಬ್ಬಿರ್ತೈತ್ರಿ ಅದು. ಸೊ ಈಗ ಚಿಮ್ನಿ ಆನ್ ಮಾಡೋಣ ಬರ್ರಿ ಫಸ್ಟ್, ಇಲ್ಲಾಂದ್ರೆ ಮನೆ ಎಲ್ಲ ಹೊಗೆ ಆಗಿಬಿಡ್ತೈತಿ. ಸೊ ನೆಕ್ಸ್ಟ್ ಒಂದು ತವ ಫುಲ್ ಕಾಯ್ಬೇಕ್ರಿ. ಅದಕ್ಕೆ ಕಾದ್ಮೇಲೆ ಅದಕ್ಕೆ ಬಟ್ರ್ ಹಚ್ಚಬೇಕು. ಬಟ್ರ್ ನಿಮ್ಮ ಕಡೆ ಇಲ್ಲಾಂದ್ರೆ ತುಪ್ಪನೂ ಹಚ್ಕೋಬೋದು ನೀವು. ತುಪ್ಪ ಇಲ್ಲ ಎಣ್ಣೆ ನಡಿತೈತಿ. ಸೊ ನಾ ಅದಕ್ಕೆ ಟಾಪಿಂಗ್ಸ್ ಏನೇನು ಬೇಕಂದ್ರೆ ಬನಾನಾ ಹಾಕೊಳತ್ತೀನಿ. ನೀವು ಬೇಕಾದ್ರೆ ಸ್ಟ್ರಾಬೆರಿನೂ ಹಾಕೋಬೋದು, ಇಲ್ಲಾಂದ್ರೂ ನಡಿತೈತಿ. ಜಸ್ಟ್ ಹಾಗೇನೂ ತಿನ್ಬೋದು. ಬಟ್ ಬನಾನಾ ಹಾಕೊಂಡ್ರೆ ಸ್ವಲ್ಪ ಟೇಸ್ಟ್ ಆಗ್ತೈತಿ. ನಾ ಚಾಕೋ ಚಿಪ್ಸ್ನು ಯೂಸ್ ಮಾಡತ್ತೀನಿ, ನೀವು ಬೇಕಾದ್ರೆ ಯೂಸ್ ಮಾಡ್ಬೋದು. ಇದು ನಂದು ಡಾರ್ಕ್ ಚಾಕೋ ಚಿಪ್ಸ್ ಅದು. ನೀವು ಬೇಕಾದ್ರೆ ನಾರ್ಮಲ್ ಚಾಕೋ ಚಿಪ್ಸು ಯೂಸ್ ಮಾಡ್ಬೋದು, ಅದು ಇನ್ನೂ ಜಾಸ್ತಿ ಸ್ವೀಟ್ ಆಗ್ತೈತಿ. ಈಗ ಅದಕ್ಕೆ ತವಾ ಬಿಸಿ ಆದಮೇಲೆ ಅದಕ್ಕೆ ಬಟ್ರ್ ಹಚ್ಚಬೇಕು. ಬಟ್ರ್ ಹಚ್ಚಿ ಹಾಕಿಬಿಡೋದು ಸೇಮ್ ದೋಸೆ ಮಾಡಿದಂಗೆ. ನೀವು ದೋಸೆಗತೆನ ಹಾಕೋಬೋದು, ಅದ್ರ ಮೇಲೆ ಚಾಕೋ ಚಿಪ್ಸ್ನ ಹೇಳಿದೆಲ್ಲ ಹಂಗೆ ಹಾಕೋರಿ. ಟೇಸ್ಟ್ ಚಲೋ ಬರ್ತೈತಿ ಹಾಕೊಂಡ್ರೆ, ಇಲ್ಲಾಂದ್ರೆ ನಾರ್ಮಲ್ ಟೇಸ್ಟ್ ಆಗ್ತೈತಿ. ಹಾಕೋರಿ ನೀವು, ಬೆಟರ್ ಚಲೋ ಆಗ್ತೈತಿ. ಸೊ 1-2 ಮಿನಿಟ್ಸ್ ಲೋ ಫ್ಲೇಮ್ ಒಳಗೆ ಮಾಡಬೇಕು. ನೀವೇ ನಾನು ತೆಗಿಯೋದು ಬೇಕಾಗಿಲ್ಲ, ತಾನೇ ಅದು ಉಬ್ಬಿ ಬಿಡ್ತೈತಿ ರೀ. ನಿಮ್ಗೆ ಗೊತ್ತಾಗ್ಬಿಡ್ತೈತಿ ಇದು ಆಗೈತೆ ಅಂತ ಹೇಳಿ. ಅವಾಗ ತೆಗೀರಿ, ಸುಮ್ಮನೆ ಮೊದಲೇ ತೆಗಿಯಕ್ಕೆ ಹೋಗ್ಬೇಡ್ರಿ, ಕೆಡ್ತೈತಿಲ್ಲ ಅಂತ. ಸೊ ಅಷ್ಟೇ. ಅದಾದ್ಮೇಲೆ ಫ್ಲಿಪ್ ಮಾಡಿ ನೋಡ್ರಿ ಅಲ್ಲಿ ಚಾಕೋ ಚಿಪ್ಸ್ ಎಷ್ಟು ಚಂದ ಕಾಣತ್ತಾವೆ.
ಅದೆಲ್ಲ ಚಾಕೋ ಚಿಪ್ಸ್ ಅದ್ರೊಳಗೆ ಮೆಲ್ಟ್ ಆಗಿಬಿಟ್ಟಿರ್ತೈತಿ ರೀ ಪ್ಯಾನ್ಕೇಕ್ ಒಳಗೆ. ಸೊ ಮಸ್ತ್ ಟೇಸ್ಟ್ ಬರ್ತೈತಿ. ಇವಾಗ ರೆಡಿ ಮಾಡೋಣ ಬರ್ರಿ. ಸೊ ಬನಾನಾ ಇಡ್ಬೇಕು ಅದ್ರ ಮೇಲೆ ನಿಮ್ಗೆ ಎಷ್ಟು ಬೇಕು ಅಷ್ಟು. ನಾ ಸ್ವಲ್ಪ ಸ್ವಲ್ಪ ಇಡ್ತೀನಿ, ಯಾಕಂದ್ರೆ ಲೇಯರ್ ಮೇಲೆ ಲೇಯರ್ ಇಡ್ತೀನಲ್ಲ ಇದು ಪ್ಯಾನ್ಕೇಕ್ಸ್. ಸೊ ಸ್ವಲ್ಪ ಹಾಕ್ತೀನಿ, ಭಾಳಷ್ಟು ಹಾಕಿದ್ರೆ ಮತ್ತು ಬನಾನಾ ಟೇಸ್ಟೇ ಬರ್ತೈತಿ. ಸೊ ಸ್ವಲ್ಪ ಹಾಕೋರಿ. ನಿಮ್ಗೆ ಏನಾರ ಭಾಳ ಬನಾನಾ ಇಷ್ಟ ಆಯ್ತು ಅಂದ್ರೆ ನೀವು ಬೇಕಾದ್ರೆ ಹಾಕೋಬೋದು. ಸೊ ಇವಾಗ ಅದ್ರ ಮೇಲೆ ನೆಕ್ಸ್ಟ್ ಇನ್ನೊಂದು ಪ್ಯಾನ್ಕೇಕ್ ಹಾಕಬೇಕು. ಸೊ ಇನ್ನೊಂದು ಪ್ಯಾನ್ಕೇಕ್ ರೆಡಿ ಮಾಡಿ ಹಾಕ್ತೀನಿ ನೋಡ್ರಿ. ಇದು ಎರಡನೇ ಪ್ಯಾನ್ಕೇಕು. ಇದ್ರ ಮೇಲೆ ಇನ್ನೊಮ್ಮೆ ಮತ್ತು ಬನಾನಾ ಇಡ್ಬೇಕ್ರಿ, ಸೇಮ್ ಹೆಂಗೆ ಇಟ್ರಿ ಹೆಂಗೆ. ನಿಮ್ಗೆ ಹೆಂಗೆ ಸ್ವೀಟ್ ಬೇಕು ನೋಡಿ ಅದ್ರ ಮೇಲೆ ಇಡ್ರಿ. ನಿಮಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಇಡ್ರಿ, ಕಡಿಮೆ ಬೇಕಂದ್ರೆ ಕಡಿಮೆ ಇಡ್ರಿ. ಸೊ ನನಗೆ ಎಷ್ಟು ಬೇಕು ನಾನು ಅದು ಇಡಾಕತ್ತೀನಿ. ನೀವು ಇಟ್ಕೋಬೋದು ಜಾಸ್ತಿನೂ. ಬೇರೆ ಫ್ರೂಟ್ಸು ಲೈಕ್ ಸ್ಟ್ರಾಬೆರಿ, ರಾಸ್ಬೆರಿ, ಬ್ಲೂಬೆರಿ ಈ ಥರ ಇಟ್ಕೋಬೋದು, ಟೇಸ್ಟ್ ಆಗ್ತೈತೆ ಅದನ್ನು. ಬಟ್ ಅದು ಹುಳಿ ಹುಳಿ ಆಗ್ತದೆ ಸ್ವಲ್ಪ. ಸೊ ನಿಮ್ಗೆ ಹುಳಿ ಇಷ್ಟ ಇದ್ರೆ ಅಂದ್ರೆ ಹಾಕೊಂಡು ತಿನ್ನಿರಿ. ಬನಾನಾ ಏನು ಗೊತ್ತಲ್ಲ ನಿಮಗೆ, ಟೇಸ್ಟ್ ಗೊತ್ತೇ ಇರ್ತೈತಿ. ಸೊ ಆ ಟೇಸ್ಟ್ ಬರ್ತೈತೆ ಅಷ್ಟೇ. ಸೊ ಬನಾನಾ ಆ್ಯಕ್ಚುಲಿ ಪ್ಯಾನ್ಕೇಕ್ ಜೊತೆ ಮಸ್ತ್ ಟೇಸ್ಟ್ ಆಗ್ತೈತಿ, ಕಾಂಬಿನೇಷನ್ ಮಸ್ತ್ ಆಗ್ತೈತಿ. ಸೊ ನಾವು ಬನಾನಾ ಯೂಸ್ ಮಾಡತ್ತೀವಿ. ಸೊ ಇದು ರೆಡಿ ಆಯಿತು. ಇದ್ರ ಮೇಲೆ ಇನ್ನೂ ಒಂದು ಹಾಕೋತಿದ್ರೆ ನೀವು ಹಾಕೋಬೋದು. ನಾವು 3 ಮಾಡೀನಿ. ಅದ್ರ ಮೇಲೆ ನಿಮ್ಗೆ ನಾ ಹನಿ ಯೂಸ್ ಮಾಡತ್ತೀನಿ. ನಿಮಗೂ ಸ್ವೀಟ್ ಜಾಸ್ತಿ ಬೇಕಂದ್ರೆ ನೀವು ಜಾಸ್ತಿ ಹನಿ ಹಾಕೋರಿ. ನಾ ಸ್ವಲ್ಪ ಹಾಕೊತೀನಿ. ಹನಿ ಟೇಸ್ಟ್ ನನಗೆ ಆ್ಯಕ್ಚುಲಿ ಇಷ್ಟ ಆಗಲ್ಲ. ಸೊ ನಿಮ್ಗೆ ಇಷ್ಟ ಆಗೋರು ನೀವು ಜಾಸ್ತಿ ಜಾಸ್ತಿ ಹಾಕೋರಿ. ಇದ್ರ ಮೇಲೆ ನೀವು ಇನ್ನೂ ಒಂದು ಚಾಕ್ಲೇಟ್ ಸಿರಪ್ನು ಹಾಕೋಬೋದು. ನಾನು ಚಾಕ್ಲೇಟ್ ಸಿರಪ್ನು ಹಾಕೊಳತ್ತೀನಿ, ಅದನ್ನು ತೋರಿಸ್ತೀನಿ ನಿಮ್ಗೆ. ಸೊ ಇವಾಗ ಹಾಕೊಳತ್ತೀನಿ ನೋಡ್ರಿ, ಇದೇ ಚಾಕ್ಲೇಟ್ ಸಿರಪ್. ಚಾಕ್ಲೇಟ್ ಸಿರಪ್ ಹಾಕಿದ್ರೆ ಚಾಕ್ಲೇಟ್ ಟೇಸ್ಟ್ ಬರ್ತೈತೆ ಅಷ್ಟೇ. ಅದೇನು ಅಷ್ಟು ಡಿಫ್ರೆನ್ಸ್ ಇಲ್ಲ. ಚಾಕೋ ಚಿಪ್ಸ್ ಆಲ್ರೆಡಿ ಹಾಕಿರ್ತೀರಿ, ನೀವು ಹಾಕೊಳ್ಬೋದು, ಇಲ್ಲಾಂದ್ರೆ ಬಿಡ್ಬೋದು, ಇದೇನು ಆಪ್ಷನಲ್. ಸೊ ನಾವು ಹಾಕ್ಕೊಳತ್ತೀವಿ. ಸೊ ಮುಗೀತು ರೀ ಅಷ್ಟೇ. ಇಷ್ಟು ಹಾಕಿಬಿಟ್ರೆ ಪ್ಯಾನ್ಕೇಕ್ ರೆಡಿ ಆಯ್ತು ನಿಮ್ಮದು. ಅದ್ರ ಜೊತೆ ಫೋಕು ಮತ್ತು ನೈಫ್ ಆದರೆ ಮುಗೀತು, ಕಟ್ ಮಾಡ್ಕೊಂಡು ತಿಂದ್ಬಿಡೋದು ಅಷ್ಟೇ. ಹೋಗಿ ಕೊಡುಂಬರಿ ಹೆಂಗಾಗಿ ಟೇಸ್ಟ್ ನೋಡೋಣಂತ. ಆ್ಯಕ್ಚುಲಿ ಪ್ಯಾನ್ಕೇಕ್ ಭಾಳ ಮಸ್ತ್ ಆಗಿದ್ದು, ನೀವು ಒಂದ್ಸರಿ ಟ್ರೈ ಮಾಡಿ ನೋಡ್ರಿ. ಫುಲ್ ಫ್ಲಫಿ ಆಗ್ತಾವೆ, ನಿಮಗೆ ಇಷ್ಟ ಆಗ್ತದೆ. ಸೊ ನೆಕ್ಸ್ಟ್ ವ್ಲಾಗ್ದಾಗ ಸಿಗೋಣಂತ. ಅಂಟಿಲ್ ದೆನ್ ಬಾಯ್ ಬಾಯ್. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ನಿಮ್ಮ ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿರಿ, ಎಲ್ಲರಿಗೂ ಹೇಳ್ರಿ ಸಬ್ಸ್ಕ್ರೈಬ್ ಮಾಡಕ್ಕಂತ. ಸೊ ಥ್ಯಾಂಕ್ ಯು.